ಆಟೋದಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಕೂತಿರ್ತಾರೆ, ಹೋಗ್ತಾ ಹೋಗ್ತಾ ಜಗಳ ಮಾಡ್ತಾರೆ ಒಬ್ಬೊಬ್ರು ಪಾರ್ಟಿಗಳು. ಏನ್ ಆಟೋದವ್ರ ಮೇಲೆ ಅಷ್ಟೊಂದು ಎಗರಾಡ್ತಾ ಇದ್ದೀರಾ? ಆಟೋದವ್ರು ಕೊಯ್ಯಕ್ ಹೋಗ್ಬಿಡಿ, ನಮ್ಗೆ ತುಂಬಾ ಬೇಜಾರಾಗುತ್ತೆ. ಒಂದು 800 ಏನೇ ಒಂದು ಆಕ್ಸಿಡೆಂಟ್ ಆದಾಗ ಇಲ್ಲಿ ನಾವು ಜನಗಳನ್ನ ಮೊದಲು ತಗೊಂಡವ್ರೆ, ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅದೇ ಬಾಡಿಗೆ ನಾವೇನು ಬಾಡಿಗೆ ತಗೊಳ್ಳೋದು. ಗರ್ಭಿಣಿಯರಿಗೆ ಡಾಕ್ಟರ್ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ, ಆದ್ರೆ ಆಟೋದವ್ರು ಹಾಕಿರ್ತಾರೆ. ಫೋನ್ ಕಾಲ್ ಬಂದು ಅಂದ್ರ ಏನ್ ತರ್ಲಿ ಮನೆಗೆ ಅಂತ ನಾವೇ ಫೋನ್ ಮಾಡಿ ಕೇಳ್ತಿದ್ದೀವಿ. ಇವಾಗ ಮನೆಯಿಂದ ಒಂದು ಫೋನ್ ಕಾಲ್ ಬಂದ್ರೆ ಏನ್ ಹೇಳ್ತಾರೋ ತರೋದಕ್ಕೆ ಮನೆಗೆ ಅಂತ ಭಯ ಆಗುತ್ತೆ. ನೋಡಿ, ಇದು ಶಿವಮೊಗ್ಗದ ಮೈನ್ ಸರ್ಕಲ್, ಇದು MRS ಆಟೋ ಸ್ಟ್ಯಾಂಡ್ ಅಂತ. MRS ಆಟೋ ಸ್ಟ್ಯಾಂಡ್ ಬೋರ್ಡ್ ಇದೆ ನೋಡಿ. ಇಲ್ಲಿ ಎಲ್ಲಾ ಕಡೆಯಿಂದನೂ ಬರೋ ಬಸ್ಗಳು ಇಲ್ಲಿಗೆ ಬಂದು ಸ್ಟಾಪ್ ಆಗಿ ಲಾಸ್ಟ್ ಮತ್ತೆ ಬಸ್ ಸ್ಟ್ಯಾಂಡ್ ಈ ಕಡೆ ಸಿಟಿ ಒಳಗೆಲ್ಲ ಹೋಗೋದು. ಮೇನ್ ಎಂಟ್ರೆನ್ಸ್ ಶಿವಮೊಗ್ಗ ಇದು. ಇಲ್ಲಿ ಆಟೋದವರಿಗೆ ಅತಿಯಾಗಿ ಜಾಸ್ತಿ ಬಾಡಿಗೆ ಕೇಳೋಕೆ ಯಾರು ಇದು ಹೋಗೋದಿಲ್ಲ. ಆದ್ರೂ ತುಂಬಾ ಜನಗಳು ಬರ್ತಾರೆ, ಬಾಡಿಗೆ ಅಷ್ಟ ಇಷ್ಟ ಅಂತ ಕೇಳ್ತಾರೆ, ಹೋಗ್ತಾರೆ. ನಾವೇನು ಮಾಡೋಕ್ಕಾಗಲ್ಲ, ಬಾಡಿಗೆ ಇಲ್ಲ ಇವತ್ತಿನ ಇದ್ರಲ್ಲಿ. ಈ ಸಿದ್ದರಾಮಯ್ಯ ಸರ್ಕಾರ ನೋಡಿದ್ರೆ ಬಂದು ಈ ಥರ ಮಾಡಿಟ್ಟು ದುಡ್ಡು ತಿನ್ನೋರಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಮೀಟ್ರ್ ಹಾಕ್ತಾ ಬರ್ರಿ ಅಂದ್ರೆ ಮೀಟ್ರಿಗೆ ನಿಲ್ಲೋದೇ ಇಲ್ಲ, ಓಡ್ತಾರೆ. ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀರಣ್ಣ? ಬೆಳಗ್ಗೆ ನಾವು ಮಾಮೂಲಿ 5 ಗಂಟೆ 6 ಗಂಟೆಗೆಲ್ಲ ಬರ್ತೀವಿ, 4 ಗಂಟೆಗೂ ಬರ್ತೀವಿ ಒಂದೊಂದು ಟೈಮು. ಗ್ಯಾಸ್ ಒಂದು 300-400 ರೂಪಾಯಿ ಹಾಕ್ಸಿದ್ರೆ ಸಾಯಂಕಾಲದ ಅಷ್ಟೊತ್ತಿಗೆ ಇರಲ್ಲ, ಇದಾಗುತ್ತೆ. ದುಡಿಮೆನು ಅಂತ ಇದೇನು ಆಗಲ್ಲ. 600-700 ದುಡಿದ್ರೆ ಹೆಚ್ಚು ಅನ್ಕೊಬೇಕು, ಅದು ಆಗಲ್ಲ ಒಂದೊಂದ್ ದಿವಸ. ಆಟೋದಲ್ಲಿ ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಕೂತಿರ್ತಾರೆ, ಹೋಗ್ತಾ ಹೋಗ್ತಾ ಜಗಳ ಮಾಡ್ತಾರೆ ಒಬ್ಬೊಬ್ರು ಪಾರ್ಟಿಗಳು. ಯಾಕಷ್ಟು ಕೇಳ್ತಾರೆ ಎಷ್ಟು ಕೇಳ್ತೀರ ಅಂತ. ಮೀಟರ್ ಹಾಕ್ತಿವಿ ಅಂದ್ರೆ ಬೇಡ ಅಂತಾರೆ. ಸರ್ಕಲ್ ಅಲ್ಲಿ ಏನಾರ ಒಂದಾದ್ರೂ ಆಟೋದವರೇ ಓಡಾಕ್ತಿವಿ, ಏನಾರ ಒಂದ್ ಏನಾದ್ರು ನಾವೇ ಓಡಾಗಿ ಇದ್ ಮಾಡ್ತೀವಿ. ಜನಗಳು ಅಷ್ಟಕ್ಕೊಂದು ರೆಸ್ಪಾನ್ಸ್ ಆಗ ಇದ್ ಮಾಡ್ತಿಲ್ಲ ಯಾರು. ತುಂಬಾ ಏನೇ ಒಂದು ಆಕ್ಸಿಡೆಂಟ್ ಆದಾಗ ಇಲ್ಲಿ ನಾವು ಜನಗಳನ್ನ ಮೊದಲು ತಗೊಂಡವ್ರೆ, ನಾವು ಹಾಸ್ಪಿಟ್ಲಿಗೆ ಹೋದ್ರೆ ಅದೇ ಬಾಡಿಗೆ ನಾವೇನು ಬಾಡಿಗೆ ತಗೊಳಲ್ಲ. ಎಲ್ಲ ಸೀದಾ ಪೇಷಂಟ್ ಕರ್ಕೊಂಡು ಡೈರೆಕ್ಟ್ ಹೋಗ್ಬಿಡ್ತಾರೆ. ಮಾತಾಡು, ಏನ್ ಸೈಡಿ ಬರ. ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ಗಳು ತುಂಬಾ ಆಗ್ತವೆ, ಅದಕ್ಕೆ ಯಾರು ಇದ್ ಮಾಡಲ್ಲ. ಆಟೋದವ್ರು ನಾವೇ ಯಾವ್ದಾದ್ರು ಓಡೋಗಿ ಎತ್ಕೊಂತೀವಿ, ಇದ್ ಮಾಡ್ತೀವಿ, ಆಸ್ಪತ್ರೆಗೆ ಇದ್ ಮಾಡ್ತೀವಿ. ದುಡ್ಡು ಗಿಡ್ಡೇನು ತಗೊಳಲ್ಲ ನಾವು ಬಾಡಿಗೆ ಅಂತ. ಮತ್ತೆ ಜನಗಳಿಗೆ ಏನ್ ಸಮಯ ಇರ್ತವೆ, ಏನ್ ಮಾಡ್ಬೇಕಾಯ್ತು ಮೊದ್ಲಿಂದ ಏನ್ ಮಾಡ್ತಿದ್ವಿ ಅದೇ ತರನೇ ನಡ್ಕೊಂಡ್ ಬರ್ತಿದ್ವಿ ನಾವು. ಯಾವ್ದನ್ನು ಮರ್ತಿಲ್ಲ ಇಲ್ಲಿ. ಆದ್ರೆ ಏನ್ ಮಾಡೋದು, ಬಾಡಿ ಕೇಳಿದಾಗ ಅಷ್ಟು ಜಾಸ್ತಿ ಆಯ್ತು ಇಷ್ಟು ಜಾಸ್ತಿ ಆಯ್ತು ಅಂತಾನೆ ಇದ್ ಮಾಡ್ತಾರೆ. ಕೆಲವು ನೈಟ್ ಕಿರಿಕಿರಿನೂ ಇರ್ತವೆ, ಡ್ರಿಂಕ್ಸ್ ಅದು ಮಾಡ್ಕೊಂಡ್ ಬಂದಿರ್ತಾರೆ, ಅವತ್ತು ತುಂಬಾ ಕಿರಿಕಿರಿಗಳು ಆಗ್ತವೆ. ಮೀಟ್ರ್ ಕೇಳಿದ್ರೆ ಮೀಟ್ರ್ ಬಾಡಿಗೆ ಬರಲ್ಲ. ಇಷ್ಟೆಲ್ಲ ಇದಿದೆ ನೋಡಿ. ನೈಟ್ 10 ಗಂಟೆ ಈಗ ಈ ಸರ್ಕಾರನೇ ಅಂತಾರಲ್ಲ, ಜನಗಳೇ ಇದಾಗ್ಬಿಟ್ಟಾರೆ, ಚೇಂಜ್ ಆಗ್ಬಿಟ್ಟಾರೆ. ಮೊದ್ಲೆಲ್ಲ 1000 ದುಡಿದ್ರೆ ನಮ್ಗೆ ಖುಷಿಯಾಗಿ ಹೋಗ್ತಿದ್ವಿ. ಈಗ 500-600 ದುಡಿಯೋದು ಕಷ್ಟ ಆಗಿದೆ. ಅಂತದ್ರಲ್ಲಿ ಬಸ್ ಪಾಸಿಂದ ಮಾಮೂಲಿ ಕಾಲೇಜ್ ಹುಡುಗರಿಗೆ ಇದ್ ಮಾಡ್ಯಾರ, ಅದೇನ್ ತೊಂದ್ರೆ ಇಲ್ಲ. ಆದ್ರೂ ಬಸ್ ಫ್ರೀ ಆಗಿ ಅಂತ ಬಿಟ್ಟಿರೋದು, ಇದಕ್ಕೆ ಜನಗಳು ಯಾರು ಇದೇ ಮಾಡಲ್ಲ, ಬಸ್ ಅಂತ ಓಡೋಗ್ತಾರೆ. ಗಾಡಿನೇ ತಗೊಂಡು ಅಂದ್ರೆ ಅವರು ರಿಪೇರಿ ಅಂತ ಹೋಗ್ತಾ ಇರ್ತಾರೆ. ಬೇಕು ಅಂದ್ರೆ ಅವರು ಅನುಕೂಲ ಆಗಿದ್ರೆ ಹೊಸ ಗಾಡಿ ತಗೊಬಹುದು. ಅದ್ರ ತಕ್ಕನಾಗೆ ದುಡಿಬೇಕು, ಅದ್ರ ತಕ್ಕನಾಗ ಸಾಲ ತೀರಿಸ್ಬೇಕು. ಅದನ್ನ ಬಿಟ್ಟು ಶೋಕಿ ಮಾಡಕ್ ತಗೊಂಡ್ರೆ ಗಾಡಿನೂ ಇರಲ್ಲ, ಅವರು ಇರಲ್ಲ, ಹಂಗಾಗುತ್ತೆ. ಏನಾದ್ರು ಹಬ್ಬ ಹುಣ್ಣಿಮೆಗಳಿದ್ದಾಗ ಒಂದು 800 ಹತ್ರ ಒದ್ದಾಡ್ಕೊಂಡು ದುಡಿದ್ರೆ 1000 ರೂಪಾಯಿ ದುಡಿಬಹುದು. ಅನ್ಸೀಸನ್ ಅಲ್ಲಿ ಅಂತ ಏನ್ ಇದಾಗಲ್ಲ. ಸೀಸನ್ ಇದ್ದಾಗ ಸ್ವಲ್ಪ ದುಡಿಬಹುದು ಅಷ್ಟೇ. ಏನಾಯ್ತಲ್ಲ ಅವಲಾಗಿಂದ ಅಂತ ಏನು ದುಡಿಮೆ ಇಲ್ಲ. ಇವಾಗ ಏನೇ ಇದ್ರು 500-600 ರೂಪಾಯಿ ಅದರಲ್ಲೂ ಗ್ಯಾಸಿಗೆ ಅದಕ್ಕೆಲ್ಲ ಕಟ್ ಮಾಡಿದ್ರೆ ಏನು ಉಳಿಯಲ್ಲ. ಸ್ಟಾರ್ಟಿಂಗ್ ಎಲ್ಲ ನಾವೆಲ್ಲ ದುಡಿಮೆ ಮಾಡ್ಬೇಕಾದ್ರೆ ಸಂಜೆ ಆಯ್ತು ಅಂದ್ರೆ ಮನೆಯಿಂದ ಒಂದು ಫೋನ್ ಕಾಲ್ ಬಂದು ಅಂದ್ರೆ ಏನ್ ತರ್ಲಿ ಮನೆಗೆ ಅಂತ ನಾವೇ ಫೋನ್ ಮಾಡಿ ಕೇಳ್ತಿದ್ದೀವಿ. ಇವಾಗ ಮನೆಯಿಂದ ಒಂದು ಫೋನ್ ಕಾಲ್ ಬಂದ್ರೆ ಏನ್ ಹೇಳ್ತಾರೋ ತರೋದಕ್ಕೆ ಮನೆಗೆ ಅಂತ ಭಯ ಆಗುತ್ತೆ. ಆ ತರ ಸಿಸ್ಟಮೆಟಿಕ್ ಇವಾಗ ಬಂದಿದೆ. ಎಲ್ಲ ಬೆಲೆ ಏರಿಕೆಯಿಂದ ಎಲ್ಲ ಹಿಡಿದು ಜೀವನ ನಡೆಸೋದೆ ತುಂಬಾ ಕಷ್ಟ ಇದೆ. ಇದೇ ತರ ಸರ್ಕಾರದಲ್ಲಿ ಎಲ್ಲ ಫ್ರೀ ಅಂತ ಮಾಡ್ಬಿಟ್ರೆ ನಮಗೆ ದುಡ್ಕೊಂಡು ತಿನ್ನೋದಕ್ಕೆಲ್ಲ ತುಂಬಾ ಕಷ್ಟ ಇದೆ. ಇದಕ್ಕೇನು ಎತ್ತ ಅಂತ ಇದಕ್ಕೆ ಸೊಲ್ಯೂಷನ್ ಏನು ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಆಟೋಗಳಂತೂ ತುಂಬಾ ಜಾಸ್ತಿಗಳಾಗ್ತಾ ಇದಾವೆ. ರಾತ್ರಿ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀರಾ? 12 ಗಂಟೆವರೆಗೂ ಇರ್ತೀವಿ. ಯಾಕಂದ್ರೆ 12 ಗಂಟೆವರೆಗೂ ಯಾಕಿರ್ತೀವಿ ಅಂದ್ರೆ ದುಡಿಮೆ ಇಲ್ಲ, ಎಷ್ಟಾಗತ್ತೆ ಅಷ್ಟು ಮಾಡ್ಲೇಬೇಕು ಜೀವನ ನಡೆಸ್ಬೇಕು ಅಂದ್ರೆ.